ಸರ್ 29 ವರ್ಷ ಆಗೋದಕ್ಕೆ ನೀವು ಹೇಳೋ ಪ್ರಕಾರ ಡೌಟೇ ಬೇಡ. ವರ್ಷ ವರ್ಷ ನಿಮ್ಗೆ ನಾವು ನೋಡ್ತಾನೆ ಇದ್ದೀವಿ ಸರ್, ಇನ್ನೂ ಚೆನ್ನಾಗಿ ಆಗ್ತಾ ಹೋಗ್ತಾ ಇದ್ದಾರೆ. ಏನ್ ಇಲ್ಲ ಸರ್, ಹೌದು ಸರಿ ನೋಡಿ, ನೀವು ನಮ್ಮನ್ನು ಎಷ್ಟು ಪ್ರೀತಿಸ್ತೀರ ಅಂದ್ರೆ ನೀವು ನಮ್ಮ ವಯಸ್ಸಾಗಕ್ಕೆ ಬಿಡ್ತಾ ಇಲ್ಲ. ನಾನು ಚೆನ್ನಾಗೇ ಕಾಣಿಸ್ತಾ ಇರ್ತೀನಿ, ಅಲ್ಲಿವರೆಗೆ ಚೆನ್ನಾಗೇ ಇರ್ತೀನಿ ನಾನು. ಮ್ಯಾಮ್, ನನಗೆ ಬೆಳಗ್ಗೆ ಎದ್ದರೆ ಸಿನಿಮಾಕ್ಕಿಂತ ಜಾಸ್ತಿ ಒಂದು ಮಾರ್ಗದಲ್ಲಿ ನೋಡಿದಾಗ ಯಾವ್ಯಾವ ಹೀರೋ ಒಳಗೆ ಬರ್ತಾ ಇದ್ದಾರೆ ಅಂತ ನೋಡಕ್ಕೆ ಹೋದಾಗ ಯಾವತ್ತೂ ನನಗೆ ನಾನು ಐ ಡೋಂಟ್ ಲೈಕ್ ಟು ಫೀಲ್ ಲೆಸರ್, ಐ ಡೋಂಟ್ ಲೈಕ್ ಟು ಲುಕ್ ವೀಕ್, ಐ ಡೋಂಟ್ ಲೈಕ್ ಟು ಲುಕ್ ಆಲ್ ದಟ್. ಬಟ್ ದಟ್ ಡಸಂಟ್ ಮೀನ್ ಐ ವೋಂಟ್. ಸಮ್ ಡೇ ಐ ವಿಲ್ ಇವೆನ್ಚುಯಲಿ, ಬಟ್ ಟಿಲ್ ದೆನ್ ಐ ವಿಲ್ ಫೈಟ್. ಅಲ್ಲಿವರೆಗೂ ನಂದು ಸತತವಾಗಿ ನನ್ನ ಊಟ ಆಗಲಿ, ನನ್ನ ಎಕ್ಸಸೈಸ್ ಆಗಲಿ, ನಂದಾಗಲಿ, ನನ್ನ ಪ್ರಯತ್ನ ಒಂದು ಬೇಕೇ ಕರೆಕ್ಟ್. ಅದು ನಾನು ಮಾಡ್ತಾ ಇರ್ತೀನಿ ಅಷ್ಟೇ. ಬಿಕಾಸ್ ಐ ಥಿಂಕ್ ಕಾಂಪಿಟೇಷನ್ ಅಂತ ಬರೋದು ಸಿನಿಮಾದಲ್ಲಿ ಒಂದೇ ಕಡೆ ನನಗೆ ಕಾಂಪೀಟ್ ಮಾಡೋಕ್ಕಾಗೋದು. ಬಿಕಾಸ್ ಸಿನಿಮಾ ಒಂದೇ ನನಗೆ ಗೊತ್ತಿರೋದು. ಸಿನಿಮಾದಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ನಾನೇ. ಬಟ್ ನನಗೆ ನಾನು ಹಲ್ಲು ಉಚ್ಕೊಬೇಕಾದ್ರೆ ಬೆಳಗ್ಗೆ ನಾನೇ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ನಿಮ್ಗಳಿಗೆ ಹೆಂಗೆ ಕಾಣಿಸೋಕ್ಕೆ ಸಾಧ್ಯ? ಕರೆಕ್ಟ್. ಸೊ ಮೋರ್ ದೆನ್ ಎನಿಥಿಂಗ್ ವೈ ಐ ಸೆಡ್ ಹಲ್ಲು ಉಜ್ಕೊಬೇಕಾದ್ರೆ ಅಂದರೆ ಬಿಕಾಸ್ ದಟ್ ಈಸ್ ದ ವರ್ಸ್ಟ್ ಪಾರ್ಟ್ ಆಫ್ ದ ಡೇ ವೆನ್ ಯು ಜಸ್ಟ್ ವೇಕ್ ಅಪ್ ಫ್ರಮ್ ಬೆಡ್. ಹೆಂಗೆಂಗೆ ಹೋಗಿರ್ತೀವಿ ನಾವು, ಕರೆಕ್ಟಾ? ಅಲ್ಲಿ ನೀವು ಚೆನ್ನಾಗಿ ಕಾಣಿಸ್ಬಿಟ್ರೆ ನಿಮ್ಮ ಮುಂದೆ ಬರಬೇಕಾದ್ರೆ ಗುರು ಆಗಿರ್ತೀನಿ ನಾನು, ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತೀವಿ ನಾವು. ಐ ಥಿಂಕ್ ವಿ ಶುಡ್ ಜಸ್ಟ್ ಟೇಕ್ ಕೇರ್ ಆಫ್ ಅವರ್ಸೆಲ್ಸ್. ನಥಿಂಗ್ ಇಸ್ ರಾಂಗ್. ಸಿನಿಮಾ ಇಂಡಸ್ಟ್ರಿಗೆ 27 ವರ್ಷ, 45 ಪಿಕ್ಚರ್ ಸಿನಿಮಾಗಳು, ಅದರಲ್ಲಿ ಸಾಕಷ್ಟು ಸೂಪರ್ ಹಿಟ್ಗಳು, 6 ನಿರ್ದೇಶನ, ನಾಳೆಗೆ 50 ವರ್ಷ ತುಂಬಾ ಇದೆ. 28 ವರ್ಷ, 28 ಇಯರ್ಸ್ ಕಂಪ್ಲೀಟ್ ಆಗಿದೆ. 50 ವರ್ಷನ? 28 ಯಾವಾಗಾಯ್ತು? ಓಕೆ. ನಿಮ್ಮ ಜರ್ನಿನ ಒಂದು ರೈಟ್ ಅಂತ ನೋಡ್ಕೊಳ್ಳೋದಾದ್ರೆ, ನಿರ್ದೇಶನ ಮಾಡಿದ್ದೀರಿ, ನಿರ್ಮಾಣ ಮಾಡಿದ್ದೀರಿ, ನಿಮಗೆ ಏನ್ ಮಾಡ್ಬೋದು ಅನ್ಸುತ್ತೆ ಸರ್? ಒಬ್ಬ ಮನುಷ್ಯನಿಗಿರೋ ಎಲ್ಲ ಆಸೆ ಇದೆಮ್ಮ, ಎಲ್ಲ ಮಾಡಬೇಕು ಅಂತ ಇರುತ್ತೆ. ಮಾಡೋ ಟೈಮಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವು ನಿನ್ನ ಹತ್ರ ಡಿಸ್ಕಸ್ ಮಾಡ್ಬೋದು, ಕೆಲವು ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಶ್ನೆನೇ ಎಲ್ಲ ಇದೆ. ನಾನು ಯಾವ ಪಾರ್ಟ್ ಮುಟ್ಲಿ ಹೇಳಿ? ನಿಮ್ದು ಈ ಪ್ರಶ್ನೆ ಕೇಳ್ತಿದ್ದಂಗೆ ನಿಮ್ಮ ಪಕ್ಕದಲ್ಲಿರೋ ತಲೆಗೆ ಒಂದು ಹೋಗಿರುತ್ತೆ, ಏನು ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅಂತ. ಎಸ್ ಮ್ಯಾಮ್, ದಟ್ ಈಸ್ ವೆನ್ ಐ ಸೇ ದಟ್ ಮೀನ್ಸ್ ದೇರ್ ಇಸ್ ಅ ರೀಸನ್ ವೈ ಐ ಆಮ್ ನಾಟ್ ಸೇಯಿಂಗ್ ನೋ. ನಾನೇ ನಿಮ್ಮನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರೆದುಬಿಟ್ಟು ನಾನು ಅದನ್ನು ಹೇಳಲ್ಲ, ನಾನು ಇಷ್ಟೇ ಹೇಳೋಕ್ಕಾಗೋದು, ನಾನು ಬಿಟ್ಕೊಡೋಕ್ಕಾಗಲ್ಲ ಅನ್ನೋ ಪರ್ಸ್ನಾಲಿಟಿ ಕ್ಯಾರೆಕ್ಟರ್ ನಾನಲ್ಲ. I will tell you everything, but there is a reason why I am not saying, because ನನಗೆ ಇಲ್ದಿರೋ ಕನ್ಫರ್ಮೇಷನ್ ನಿಮಗೆ ಹಿಂಗೆ ಕೊಡಲಿ ನಾನು? ಡಿಸ್ಕಷನ್ಸ್ ಅಂತ ನಡಿಬೇಕಾದ್ರೆ 1000 ನಡೀತಾ ಇರುತ್ತೆ. ದರ್ ಆರ್ ಬಿಗರ್ ಪ್ರೋಟೋಕಾಲ್ಸ್. ಆ್ಯಂಡ್ ಡೋಂಟ್ ಫರ್ಗೆಟ್ ಮ್ಯಾಮ್, ಕೆಲವು ಕಂಪ್ನೀಸ್ಗಳೊಟ್ಟಿಗೆ ವಿ ಮೇ ಹ್ಯಾವ್ ಅನ್ ಅಗ್ರಿಮೆಂಟ್ ಆಫ್ ಸರ್ಟನ್ ಸಾರ್ಟ್. ವಿ ಹ್ಯಾವ್ ಟು ಸ್ಟೇ ಆ ಬೌಂಡ್ರಿ ಒಳಗಡೆನೇ ನಾನು ಮಾತಾಡೋಕ್ಕಾಗೋದಲ್ಲ. ಆ್ಯಂಡ್ ಇನ್ನೊಂದು ಆಗ್ತಿದ್ದ ಹಾಗೇನೆ ಬಿಗ್ ಬಾಸ್ ಆಗಲಿ, ಸಿನಿಮಾಗಳಾಗಲಿ, ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ಅವ್ರು ಅನೌನ್ಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ನಾನು ಅದಕ್ಕೂ ಅಡ್ಡಗಾಲಾಗಬಾರ್ದು. ಅಪ್ರೋಚ್ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ರೀ. ನಿಮ್ಮದು ಕಾಂಟ್ರವರ್ಸಿಗಳು, ರೂಮರ್ಸ್ಗಳು ಏನನ್ನ ಆಗ್ತಾವೆ ಬಿಡ್ತಾ ಇರೋದು ಬೇಡ. ನಿಮಗೆ ನನ್ನ ಮೇಲೆ ನಂಬಿಕೆ ಇರಲಿ, ನನಗೆ ನಿಮ್ಮ ಪ್ರಶ್ನೆ ಮೇಲೆ ನಂಬಿಕೆ ಇರಲಿ. ನೆಕ್ಸ್ಟ್ ಟೈಮ್ ಒಂದು ತಿಳ್ಕೊಳ್ಳಿ, ಸುಮ್ಮನೆ ನಾನು 10 ವರ್ಷ ನಡ್ಸ್ಕೊಂಬಂದಿಲ್ಲ ಮೇಡಮ್. ಅದು ಹೇಳ್ಕೊತೀನಿ, ಅದು ನಮ್ಮ ತಾಯಿಗೂ ಹೇಳ್ತಾ ಇರ್ತೀನಿ, ನೀನು ಅಡುಗೆ ಮಾಡಬೇಡ ಕಷ್ಟ ಆಗ್ತದೆ ಅಂತ. ತಾಯಿ ನಿಲ್ಲಿಸ್ಬಿಡ್ತಾರ? ಅವಾಗ ನನ್ನ ತಾಯಿ ಕೇಳೋದೇನಂದರೆ, ಖಾರ ಜಾಸ್ತಿ ಆಯ್ತಾ ಮಗನೇ, ಕಮ್ಮಿ ಮಾಡ್ತೀನಿ, ಬಟ್ ನಿನಗೆ ನಾನೇ ಅಡುಗೆ ಮಾಡಬೇಕು ಅಂತಾರೆ ಅವರು. ಅದೆಲ್ಲ ಕೆಲವು ನಡೀತಾ ಇರುತ್ತೆ, ಬರುತ್ತೆ ಬಿಡಿ. ತಮಿಳುನಾಡಿನಲ್ಲಿ ಒಂದು ಸಂಘವನ್ನು ನಿರ್ಧಾರ ಈಗ 25 ಸಿನಿಮಾಗಳನ್ನೆಲ್ಲ ಅಕ್ಟೋಬರ್ ಮುಗಿಸಬೇಕು. ನವೆಂಬರ್ 1ರಿಂದ ಮತ್ತೆ ಮಾತುಕತೆಗಳೆಲ್ಲ ಆದಮೇಲೆ ಯಾವುದೇ ನಿಮ್ಮ ಎಸ್ ಸರ್, ಎಸ್ ಸರ್, ಯು ಆರ್ ರೈಟ್. ಬಟ್ ಅದು ತಮಿಳ್ ಇಂಡಸ್ಟ್ರಿ ಅಲ್ಲ ಸರ್.
ಹಾಂ, ದಟ್ ಇಸ್ ಅ ರಿಸ್ಟ್ರಿಕ್ಷನ್ ಇನ್ಸೈಡ್ ತಮಿಳ್ ಇಂಡಸ್ಟ್ರಿ. ಇದು ಕನ್ನಡ ಇಂಡಸ್ಟ್ರಿ ಅಲ್ವಾ? ಅವ್ರು ಮಾಡ್ತಾ ಇರೋದು ಕನ್ನಡ ಸಿನಿಮಾ ಅಲ್ವಾ? ಕನ್ನಡ ಸಿನಿಮಾದಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅಂತ ಹೇಳಿಲ್ಲ. ಇಲ್ಲ ಇಲ್ಲ, ಅದೆಲ್ಲ ಬರಲ್ಲ. ಏನಾಗುತ್ತೆ ಗೊತ್ತಾ ಸರ್, ಈಗ ಒಂದು ಪ್ರಾಡಕ್ಟ್ ಅಂತ ಬಂದಾಗ ಲಾ ಪ್ರಕಾರ ದೇ ಆರ್ ಆಲ್ ಫಂಡಮೆಂಟಲ್ ರೈಟ್ಸ್. ಒಬ್ಬ ವ್ಯಕ್ತಿ ನಿಮಗೆ ಸಂಬಂಧಪಟ್ಟಿರೋದು, ನೀವು ಇನ್ವೆಸ್ಟ್ ಮಾಡಿರೋದು, ಯು ಕ್ಯಾನ್ ಡೂ ವಾಟ್ ವಿಚ್ ಇಸ್ ದ ಲಾ. ಸಿನಿಮಾ ಮಾಡಿದ ಮ್ಯಾಕ್ಸ್ ಯಾವಾಗ 2 ವರ್ಷದಿಂದ ಸ್ಟಾರ್ಟ್ ಆಗಿರೋದು, ಅವ್ರು ರೂಲ್ ತಂದಿದ್ದು ಇವಾಗ. ಕರೆಕ್ಟ್. ವಾಟ್ ಎವರ್ ದ ಅಂಡರ್ಸ್ಟ್ಯಾಂಡಿಂಗ್ ಲಿಮಿಟೇಷನ್ಸ್ ಅಲ್ಲಿ ಇದ್ರೂ ಕೂಡ ಸತ್ಯಜ್ಯೋತಿ ಅವ್ರು ಬಂದು ಮಾಡ್ತಾ ಇರೋದು ಕನ್ನಡ ಸಿನಿಮಾ. ಕನ್ನಡ ಸಿನಿಮಾ ಇಸ್ ಟ್ರಾವೆಲಿಂಗ್ ಆಲ್ ಲ್ಯಾಂಗ್ವೇಜಸ್. ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ಭಾಷೆಗಳಲ್ಲಿ ಈ ಥರದಲ್ಲೇನೋ ಚರ್ಚೆಗಳು ನಡೀತಾವೆ. ಇಲ್ಲ ಇಲ್ಲ ಸರ್, ನನ್ನ ಪ್ರಕಾರ ಒಂದು ಹೇಳ್ತೀನಿ ಸತತವಾಗಿ. ಇವಾಗ ಒಂದು ಕೋವಿಡ್ ಅಂತ ಬಂತು, ಕರೆಕ್ಟ್ ಸರ್? ಕೇಳಿಸ್ಕೊಳ್ಳಿ. ಕೋವಿಡ್ ಅಂತ ಬಂತು. ಕೋವಿಡ್ ಅಂತ ಬಂದಾಗ ಫಸ್ಟ್ ಎಲ್ಲರೂ ಹೇಳಿದ್ದೇನು, ನೀವೆಲ್ಲ ಹೀಗೆ ಇರಿ, ಮಾಸ್ಕ್ ಹಾಕ್ಕೊಳ್ಳಿ, ಮನೇಲಿರಿ ಅಂತ. ಬಟ್ ಆಫ್ಟರ್ ವೈಲ್ ವಾಟ್ ಹ್ಯಾಪನ್ಡ್, ಎವ್ರಿಬಡಿ ಸ್ಟಾರ್ಟೆಡ್ ಮೂವಿಂಗ್ ಔಟ್ ಬಿಕಾಸ್ ಲೈಫ್ ಹ್ಯಾಸ್ ಟು ಗೋ ಆನ್. ಕರೆಕ್ಟ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಕೆಲವರು ಕೂತ್ಕೊಂಡು ಚಿತ್ರರಂಗಗಳಿಗೋಸ್ಕರ ಏನು ಹಾಕ್ತಾರ, ತಪ್ಪು ಅಂತ ನಾನು ಹೇಳಲ್ಲ ಸರ್. ಬಟ್ ಏನಾಗುತ್ತೆ, ಇಫ್ ಲೈಫ್ ಹ್ಯಾಸ್ ಟು ಗೋ ಆನ್, ಯು ಹ್ಯಾವ್ ಟು ಬಿ ದೇರ್ ಇನ್ ದ ಲೈಫ್. ಈ ಸಿನಿಮಾ ನೀವು ಮಾಡ್ತಾನೆ ಇರಬೇಕಾಗುತ್ತೆ, ಸತತ ಪ್ರಯತ್ನ ಪಡಲೇಬೇಕಾಗುತ್ತೆ. ಈಗ ಕೋವಿಡ್ ಅಂತ ನಾನು ಏನಕ್ಕೆ ಹೇಳಿದೆ ಅಂದರೆ, ಪ್ರತಿಯೊಬ್ಬರೂ ಸತತ ಪ್ರಯತ್ನಗಳು ಮಾಡಿ 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 ಕೋವಿಡ್ನ ದಾಟ್ಕೊಂಬರೋದ್ರಲ್ಲಿ ಏನೋ ಸಕ್ಸಸ್ ಆದರು. ಕರೆಕ್ಟ್. ಸಿನಿಮಾ ಇಂಡಸ್ಟ್ರಿ ಇಸ್ ಲೈಕ್ ದಟ್. ಡಿಸಿಷನ್ ತೊಗೊಬೇಕಾದ್ರೆ ಅವ್ರಿಗೆ ನಾನಾ ಕಾರಣಗಳಿರ್ಬೋದು, ಅವ್ರು ಯಾಕೆ ತೊಗೊಂಡ್ರು ಅಂತ. ಸಿನಿಮಾ ಮಾಡ್ತಾ ಇರೋರಿಗೆ ನಾನಾ ಕಾರಣಗಳಿದೆ ಯಾಕೆ ಮಾಡ್ತಾ ಇರಬೇಕು ಅಂತ. ಐ ಥಿಂಕ್ ಇಟ್ಸ್ ಆಲ್ ಅನ್ ಇಂಡಿವಿಜುವಲ್ ಥಾಟ್ ಪ್ರಾಸೆಸಸ್. ಆ್ಯಂಡ್ ಕನ್ನಡದಲ್ಲಿ ಯಾರು ಆ ಥರ ಏನು ಡಿಸಿಷನ್ ತೊಗೊತಾನೂ ಇಲ್ಲ. ಬಿಕಾಸ್ ಐ ಥಿಂಕ್ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಸಿನಿಮಾಗಳು ದುಡ್ಡು ಮಾಡ್ತಾ ಇದೆ, ಒಂದು ರಿಲೀಫ್ ಇದೆ. ಆ್ಯಂಡ್ ಇನ್ನೊಂದು ಮರಿಬಾರ್ದು, ನಾವೆಲ್ಲರೂ ಬರೀ ಸಿನಿಮಾ 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 ಅಂತ ಇದೀವಿ ಸರ್. ಚಿತ್ರಮಂದಿರಗಳು ಅಂದ್ಕೊಂಡು ಓಪನ್ ಮಾಡ್ಕೊಂಡು ಕೂತಿರೋವಂಥ ಎಷ್ಟೋ ಓನರ್ಸ್ ಇದ್ದಾರೆ. ಅವರಿಗೆ ಮನಸ್ಸು ಮಾಡಿದ್ರೆ ಇವತ್ತು ಪ್ರತಿ ಚಿತ್ರಮಂದಿರನ ಮುರಿದ್ಬಿಟ್ಟು ಯಾವುದೋ ಕಾಂಪ್ಲೆಕ್ಸ್ ಮಾಡ್ಬೋದು. ದೊಡ್ಡ ಏರಿಯಾ ಇರ್ತವೆ, ಒಂದೊಂದು ಚಿತ್ರಮಂದಿರ ಅಂದರೂ ಏನಿಲ್ಲ ಅಂದರೆ 1.5-2 ಎಕರೆ ಇರ್ತವೆ. ಅದನ್ನೆಲ್ಲ ಮುರಿದು ಅವ್ರು ಹೋಗ್ಬೋದು ಅಂದರು. ಎಷ್ಟೋ ಜನ ಮುಂದೆ ಹೋಗಾಯಿತು. ಇನ್ನು ಕೆಲವರು ಅಲ್ಲೇ ಇದ್ದಾರೆ ಅಂದರೆ ಅವರಿಗೆ ಸಿನಿಮಾ ಮೇಲೆ ಇರುವಂಥ ಒಂದು ಪ್ರೀತಿ, ನಾವು ಸಿನಿಮಾದವರು ಸಿನಿಮಾಗೆ ಇದೊಂದು ಆ ಥರ ನೋಡ್ತಾ ಇರ್ಬೇಕಾರೆ ಅವ್ರಿಗೆ ಫೀಡಿಂಗ್ ಆಗಬೇಕಲ್ಲ, ಸಿನಿಮಾ ಅಂತ ಬರ್ತಾ ಇರಬೇಕಲ್ಲ. ಪ್ರತಿಯೊಬ್ಬರು ಚಿತ್ರಮಂದಿರ ಓನರ್ಗಳು ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ, ಥಿಯೇಟರ್ಗಳೆಲ್ಲ ಹೊಡೆದಾಗ್ತಾ ಇದೀವಿ ಅಂದರೆ ವೇರೆ ಸಿನಿಮಾ ಇದೆ. ಐಮ್ ಟಾಕಿಂಗ್ ಅಬೌಟ್ ದಿ ಎಂಟೈರ್ ಇಂಡಿಯಾ, ಜಸ್ಟ್ ನಾಟ್ ಕರ್ನಾಟಕ. ಸೊ ಇಫ್ ಯು ಸ್ಟಾಪ್ ಮೇಕಿಂಗ್ ಫಿಲ್ಮ್ಸ್, ಹೌ ವಿಲ್ ದೇ ಸರ್ವೈವ್? ವಿ ಹ್ಯಾವ್ ಟು ಕೀಪ್ ಮೂವಿಂಗ್ ಆನ್ ಸರ್, ವಿ ಹ್ಯಾವ್ ಟು ಕೀಪ್ ಡೂಯಿಂಗ್. ದಟ್ ಇಸ್ ದ ಫೈಟ್. You're talking about ಸರ್, ಅಲ್ಲಿ ಮಾಡಿರ್ಬೋದು ಸರ್, ಅಪ್ಪಟ ಕನ್ನಡಿಗ ಸರ್. ಇಲ್ಲೇ ಮಾಡ್ತಾ ಇರೋದು, ಕನ್ನಡದಲ್ಲೇ ಡೈಲಾಗ್ ಹೇಳ್ತಾ ಇರೋದು ನಾನು. That's what I don't know, sir. See, because whatever decisions Tamil Nadu ಅವ್ರು ಏನೇ ತಗೊಂಡ್ರು, I think their producers, their directors, their actors, they have to sit and sort it out, and ಅವರು ಅದನ್ನ ಒಪ್ಪಲೂಬೇಕಾಗತ್ತೆ. ಅದ್ರ ಬಗ್ಗೆ ಡಿಬೇಟ್ ಮಾಡೋವಂಥ ಸಂಪೂರ್ಣ ಅಧಿಕಾರ ಅವರಿಗಿರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಯಾವಾಗ ಈ ಥರ ಆಗುತ್ತೋ ನಮ್ಮಂಥವ್ರು ಹೋಗ್ಬಿಟ್ಟು ಕುತ್ಕೊಂಡು ಮಾತಾಡೋಕ್ಕೆ ನಮ್ಮಂತ ಎಷ್ಟೋ ಜನ ಇದ್ದಾರೆ, ಹಿರಿಯರಿದ್ದಾರೆ. ಅವತ್ತು ನಾವು ನಮ್ಮ ಕನ್ನಡ ಚಿತ್ರರಂಗದ ಪರವಾಗಿ ಡಿಸಿಷನ್ಸ್ ತೊಗೊಬೋದು. ದಟ್ ಇಸ್ ನಾಟ್ ಅನ್ ಇಂಡಸ್ಟ್ರಿ, ದಟ್ ಇಸ್ ಐ ಆಮ್ ಅ ಗೆಸ್ಟ್ ದೇರ್, ನಾಟ್ ಅ ಹೋಸ್ಟ್. ಸೊ ಯಾ.